ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ವ್ಲಾಗ್ಸ್. ಸೊ ಗೈಸ್, ಇವತ್ತು ನಾನು ಮತ್ತೆ ಅಣ್ಣ ಒಂದು ಕಡೆ ಹೋಗುವ ಅಂತ ಹೇಳಿ ಹೊರಟಿದ್ದೇವೆ. ಸೊ ಅದು ಎಲ್ಲಿಗೆ ಅಂತ ಹೇಳ್ತೇನೆ. ಹಾಗೆ ಹೊರಟೆಲ್ಲ ಹೊರಗಡೆ ಬಂದು ನೋಡುವಾಗ ನಮ್ಮ ಬೆಕ್ಕು ಮತ್ತೆ ಬೇರೊಂದು ಬೆಕ್ಕು ಜೋರಾಗಿ ಜಗಳ ಆಡ್ತಾ ಇತ್ತು. ಹಾಗೆ ಇದು ನೋಡಿ ಗೈಸ್, ನಮ್ಮ ಮನೆಯಲ್ಲಿ ಆದಂತಹ ಪುನರ್ಪುಳಿ ಹಣ್ಣು. ಸೊ ಗೈಸ್, ನಾವಿವತ್ತು ಹೋಗಿರುವಂಥದ್ದು ಅಕ್ವೇರಿಯಂ ಶಾಪಿಗೆ. ಸೊ ಒಂದು 2 ಮೀನು ತಗೊಂಡು ಬರುವ ಅಂತ ಹೇಳಿ ಹೋದದ್ದು. ಮತ್ತು ನಮಗೆ ಫುಲ್ ಕನ್ಫ್ಯೂಷನ್ ಆಯಿತು ಯಾವ ಮೀನು ತಗೊಳ್ಳೋದಂತ ಹೇಳಿ. ಹಾಗೆ 1-2 ಮೀನು ತಗೊಂಡಿದ್ದೇವೆ. ಸೊ ಆಮೇಲೆ ನಿಮಗೆ ತೋರಿಸ್ತೇನೆ. ಹಾಗೆ ಅಲ್ಲಿ ಮುದ್ದಾದ ನಾಯಿ ಮರಿ ಕೂಡ ಇತ್ತು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು 2 ಮೀನು. ಅದೇ ಜೋಡಿಗೆ 50 ರೂಪಾಯಿ ಕೊಟ್ಟು ತಂದದ್ದು. ಹಾಗೆ ಶಾರ್ಕ್ ಜೊತೆ ಬಿಡ್ಬೋದಾ ಅಂತ ಕೇಳಿದ್ವಿ. ಬಿಡ್ಬೋದು, ಒಟ್ಟಿಗೆ ಇರ್ತದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಹೇಗೆ ಅಂತ ಗೊತ್ತಿಲ್ಲ. ಆ 2 ಮೀನುಗಳು ನೋಡಲಿಕ್ಕೆ ಗೋಲ್ಡ್ ಫಿಶ್ ಥರ ಇದೆ, ಬಟ್ ಅದು ಗೋಲ್ಡ್ ಫಿಶ್ ಅಲ್ಲ. ಗೂಗಲಲ್ಲಿ ನೋಡುವಾಗ ಹೊಮ್ಮೀನು ಅಂತ ಬಂತು, ಕರೆಕ್ಟಾಗಿ ಗೊತ್ತಿಲ್ಲ. ಹಾಗೆ ಇದು ನಮ್ಮ ಮನೆಯ ಗೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಮುದ್ದಾದ ಹಕ್ಕಿ, ಅವಾಗವಾಗ ಬಂದು ಹೋಗ್ತಾ ಇರ್ತದೆ. ಹಾಗೆ ಇದು ಕೂಡ ಒಂಥರ ನಮ್ಮ ಮನೆಯ ಗೆಸ್ಟ್ ಇದ್ದ ಹಾಗೆ. ಅಂದರೆ ವಾರದಲ್ಲಿ 1-2 ಸಲ ಬಂದು ಹೋಗ್ತಾ ಇರ್ತದೆ. ಸೊ ಇದಕ್ಕೆ ತಿನ್ಲಿಕ್ಕೆ ಹಾಕೋಳು ನಾನು. ಸೊ ಇದು ಕೂಡ ನನಗೆ ತುಂಬ ಇಷ್ಟ. ಇದನ್ನು ನಾನು ಪ್ರೀತಿಯಿಂದ ಟೀಕಿ ಅಂತ ಕರಿತೀನಿ. ಹಾಗೆ ಸ್ವಲ್ಪ ತಾಗುವಾಗ ಡ್ರಾಯಿಂಗ್ ಮಾಡೋಣ ಅಂತ ಹೇಳಿ ಮನಸ್ಸಾಯಿತು. ಹಾಗೆ ಒಂದು ಜಿಂಕೆಯನ್ನು ಬಿಡಿಸ್ತಾ ಇದ್ದೇನೆ. ನೋಡಿ ಗೈಸ್, ಈ ರೀತಿಯಾಗಿ ಆಗಿತ್ತು ನನ್ನ ಮುದ್ದಿನ ಜಿಂಕೆ ಮರಿ. ಸೊ ಫ್ರೆಂಡ್ಸ್, ಡ್ರಾಯಿಂಗ್ ಎಲ್ಲ ಮಾಡಿ ಆದಮೇಲೆ ಜೋರಾಗಿ ಹಸಿವಾಯಿತು. ಸೊ ಹಾಗೆ ಊಟ, ಕಾಯಿಸಿದ ಮೀನು ಮತ್ತು ಮಾವಿನಕಾಯಲ್ಲಿ ಉಪ್ಪು ಮೆಣಸು ಅಂತ ಮಾಡ್ತಾರೆ, ಸೊ ಗೊತ್ತಿರ್ಬೋದು. ಸೊ ಅದು ಎಲ್ಲ ಚೆನ್ನಾಗಿ ಊಟ ಮಾಡಿದೆ. ಅದಾದಮೇಲೆ ಸ್ವಲ್ಪ ತಾಗುವಾಗ ಅಪ್ಪ ಕೋನ್ ತಂದಿದ್ರು. ಸೊ ಅದನ್ನು ಕೂಡ ತಿಂದು ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.